ಈ ಬಾವಿಯ ಭವ್ಯತೆ ಎಂಥವರನ್ನು ಕೂಡ ತನ್ನತ್ತ ಸೆಳೆಯುತ್ತದೆ. ಆದರೆ ಈ ಬಾವಿ ಅಷ್ಟೇ ನಿಗೂಢವಾಗಿದೆ, ಭಯಂಕರವಾಗಿದೆ. ಆದರೆ ಇಲ್ಲಿ ನೀರು ಇರುವ ಜಾಗ ತಲುಪಲು ಪ್ರತಿಯೊಬ್ಬರು 170ರಿಂದ 200 ಮೆಟ್ಟುಗಳ ಕೆಳಗೆ ಹೋಗಲೇಬೇಕು. ಹೀಗೆ ನಡೆಯುವಾಗ ಇಲ್ಲಿ ಪ್ರಶಾಂತತೆ ಒಮ್ಮೆಲೆ ನಮ್ಮನ್ನ ಸೆಳೆದು ಬಿಡುತ್ತದೆ. ಆದರೆ ಇಂತಹ ಸುಂದರ ತಾಣ ಈಗ ಭಯಾನಕ ಎಂಬ ಹಣೆಪಟ್ಟಿಯನ್ನು ಕೂಡ ಕಟ್ಟಿಕೊಂಡಿದೆ. ಕ್ಷಣ ಮಾತ್ರದಲ್ಲಿ ಎಂಥವರನ್ನು ಸೆಳೆಯುವ ಈ ಪ್ರಶಾಂತತೆ ನಡುವೆಯೂ ಈ ಬಾವಿ ಬಗೆಗಿನ ಭಯಾನಕ ಕತೆ ಕೆಲವರಲ್ಲಿ ಕೊಂಚ ದಿಗುಲನ್ನು ಮೂಡಿಸಿದೆ. ಯಾಕಂದ್ರೆ ಸ್ಥಳೀಯ ಜನರ ನಂಬಿಕೆ ಪ್ರಕಾರ ಈ ಬಾವಿಯಲ್ಲಿ ಅದೃಶ್ಯ ಶಕ್ತಿಗಳ ಕಾಟ ಕಾಡುತ್ತಿದೆ. ಇವುಗಳು ರಾತ್ರಿ ಹೊತ್ತು ಇಲ್ಲಿಗೆ ಬಂದವರನ್ನ ಕಾಡುತ್ತದೆ ಎನ್ನುವ ಅತಿಯಾದ ನಂಬಿಕೆ ಇದೆ. ಹಾಗಾದ್ರೆ ಈ ನಿಗೂಢ ಬಾವಿ ಯಾವುದು? ಯಾಕೆ ಇಲ್ಲಿ ನಕಾರಾತ್ಮಕ ಶಕ್ತಿಗಳು ತುಂಬಿಕೊಂಡಿವೆ? ಸಾಯಂಕಾಲ ಆತ್ಮಗಳು ಯಾಕೆ ಇಲ್ಲಿ ಸಂಚಲನ ಮೂಡಿಸುತ್ತವೆ? ಈ ಬಾವಿಯ ಆ ಭಯಾನಕ ಸತ್ಯವಾದರೂ ಏನು ಎಂಬುದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ಒಂದು ವೇಳೆ ನೀವು ಈ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಆದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ನಮಸ್ಕಾರ ಸ್ನೇಹಿತರೆ, ಫೋಕಸ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಬಾವಿಗೆ ಕೊಂಚ ದೂರದಲ್ಲಿ ಒಂದು ಪಾಳು ಬಿದ್ದ ಕೋಟೆ ಕೂಡ ಇದೆ. ನಂಬಿಕೆಯ ಪ್ರಕಾರ ಈ ಬಾವಿಗೂ ಆ ಕೋಟೆಗೂ ಮತ್ತು ಬೇರೊಂದು ಗ್ರಾಮಕ್ಕೆ ಸಂಪರ್ಕಿಸುವಂತಹ ಒಂದು ನಿಗೂಢ ಸುರಂಗ ಮಾರ್ಗ ಕೂಡ ಇದೆ. ಈ ಬಾವಿಯ ಯಾವುದೋ ಒಂದು ಜಾಗದಲ್ಲಿ ಈ ಸುರಂಗ ಮಾರ್ಗದ ಬಾಗಿಲು ಇತ್ತು. ಸದ್ಯ ಈ ಬಾಗಿಲು ಎಲ್ಲಿದೆ ಎಂಬುದು ಯಾರಿಗೂ ಕೂಡ ಗೊತ್ತೇ ಇಲ್ಲ. ಆದ್ರೆ ಈ ಬಾವಿಯ ಬಗೆಗಿನ ಭಯಾನಕ ಕತೆ ಶುರುವಾಗುವುದು ಇದೇ ಸುರಂಗ ಮಾರ್ಗದಿಂದ. ನಿಮ್ರಾಣ ಅರಮನೆಯಿಂದ ರಾಣಿ ತನ್ನ ಸಖಿಯರ ಜೊತೆಗೆ ಇದೇ ಸುರಂಗದ ಮಾರ್ಗದ ಮೂಲಕ ಈ ಬಾವಿಗೆ ಬಂದು ಸ್ನಾನ ಮಾಡುತ್ತಿದ್ದಳು. ಈ ನಡುವೆ ಇದೇ ಸುರಂಗ ಮಾರ್ಗದ ಮೂಲಕ ದಿಬ್ಬಣ ಒಂದು ಬರುತ್ತಿತ್ತಂತೆ. ಆದ್ರೆ ಹೀಗೆ ದಿಬ್ಬಣದಿಂದ ಬಂದವರು ತಲುಪಬೇಕಾದ ಜಾಗ ತಲುಪದೆ ಇಲ್ಲೇ ನಾಪತ್ತೆಯಾಗಿ ಹೋಗುತ್ತಿದ್ದರು. ಹೀಗೆ ಅಂದು ನಿಗೂಢವಾಗಿ ಕಣ್ಮರೆಯಾಗಿದ್ದವರು ಇಂದಿಗೂ ಇಲ್ಲಿ ಆತ್ಮವಾಗಿ ಕಾಡುತ್ತಿದ್ದಾರೆ ಎನ್ನುವ ಜನರ ಅತಿಯಾದ ನಂಬಿಕೆ ಇದೆ. ಸ್ಥಳೀಯರು ಹೇಳುವ ಪ್ರಕಾರ ಇಲ್ಲಿ ಹಲವಾರು ಜನ ಸಾವನ್ನಪ್ಪಿದ್ದಾರೆ. ಇದರಲ್ಲಿ ಹೆಚ್ಚಿನವರು ಆತ್ಮಹತ್ಯೆಗೆ ಶರಣಾದರೆ ಇನ್ನು ಕೆಲವರು ಕೊಲೆಯಾದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ. ಹೀಗಾಗಿ ಇಲ್ಲಿರುವ ಆತ್ಮಗಳೇ ಈ ಎಲ್ಲ ಸಾವಿಗೆ ಕಾರಣ ಎಂಬ ನಂಬಿಕೆ ಈ ಭಾಗದ ಜನರಲ್ಲಿ ಬಲವಾಗಿ ಬೇರೂರಿದೆ. ಇದರ ಪರಿಣಾಮ ಸಂಜೆಯಾದರೆ ಸಾಕು ಇಲ್ಲಿಗೆ ಯಾರೂ ಕೂಡ ಬರುವುದಿಲ್ಲ. ರಾತ್ರಿ ಎಲ್ಲಿಗೆ ಬಂದರೆ ಇಲ್ಲಿರುವ ಆತ್ಮಗಳು ಬಲಿ ಪಡೆಯುತ್ತದೆ ಎನ್ನುವ ನಂಬಿಕೆ ಇಲ್ಲಿನ ಸ್ಥಳೀಯರದು. ಈ ಭಯ ಇಂದಿಗೂ ಈ ಭಾಗದ ಜನರನ್ನ ಕಾಡುತ್ತಾನೆ ಇದೆ. ಯಾರೇ ಸಂಜೆ ಹೊತ್ತಾದ ಮೇಲೆ ಇಲ್ಲಿಗೆ ಹೋದವರು ವಾಪಸ್ಸು ಬಂದಿಲ್ಲ. ಇದೇ ಬಾವಿ ಅಂತಲ್ಲ, ಇಂತಹ ಅನೇಕ ಬಾವಿಗಳ ಬಗ್ಗೆ ಇಂತಹದೇ ನಂಬಿಕೆ ನಮ್ಮ ಭಾರತದಲ್ಲಿದೆ. ಇದೇ ರೀತಿಯ ಅಂತಸ್ತಿನ ಬಾವಿಗಳು ದೆಹಲಿ, ರಾಜಸ್ಥಾನ, ಗುಜರಾತ್, ಆಂಧ್ರ ಪ್ರದೇಶ ಹಾಗೂ ನಮ್ಮ ಕರ್ನಾಟಕದಲ್ಲೂ ಕೂಡ ಇವೆ. ಒಂದು ಕಾಲದಲ್ಲಿ ಬರೀ ಸಮೃದ್ಧಿಯನ್ನೇ ಕಂಡಿದ್ದ ಇಂತಹ ಬಾವಿಗಳು ಕಾಲುರುಳಿದಂತೆ ಹಾಂಟೆಡ್ ಅಥವಾ ಭಯಾನಕ ಜಾಗ ಎಂಬ ಹಣೆಪಟ್ಟಿಯನ್ನು ಕಟ್ಟಿಕೊಂಡಿವೆ. ಈ ಬಾವಿಯೂ ಕೂಡ ಹೊರತಾಗಿಲ್ಲ. ಈ ಬಾವಿ ಬಗ್ಗೆ ಜನರೆಷ್ಟು ಹೆದರಿದ್ದಾರೆ ಎಂದರೆ ಈ ಬಾವಿಯ ಬಗೆಗಿನ ಯಾವ ಮಾಹಿತಿಯನ್ನು ಕೂಡ ದೊಡ್ಡ ಮಟ್ಟಕ್ಕೆ ಎಲ್ಲಿಯೂ ಕೂಡ ಲಭ್ಯವಾಗುತ್ತಿಲ್ಲ. ಜನರು ಇತ್ತ ಸುಳಿಯದೇ ಇರುವುದರಿಂದ ಸರ್ಕಾರ ಆಗಲಿ ಅಧಿಕಾರಿಗಳಾಗಲಿ ಈ ಬಗ್ಗೆ ಗಮನ ಹರಿಸದೆ ಈ ಬಾವಿಗಳು ಪಾಳು ಬಿದ್ದು ಇಂತಹ ದುಸ್ಥಿತಿಯನ್ನು ತಲುಪಿವೆ. ಹೆಚ್ಚಿನ ಜನರಿಗೆ ಇಲ್ಲೊಂದು ಸುಂದರ ಬಾವಿ ಇತ್ತೆಂದು ಗೊತ್ತೇ ಇಲ್ಲ. ಹಾಗೂ ಹೀಗೂ ಗೊತ್ತಿರುವ ಒಂದಿಷ್ಟು ಮಂದಿ ಇಲ್ಲಿಗೆ ಬಂದು ಈ ಬಾವಿಯ ಸೌಂದರ್ಯವನ್ನ, ಈ 9 ಅಂತಸ್ತಿನ ಮಹಲನ್ನ ಸವಿಯುತ್ತಾರೆ. ಅದು ಕೂಡ ಹಗಲು ಹೊತ್ತು ಮಾತ್ರ. 5 ಗಂಟೆಯ ನಂತರ ಆ ಜನರು ಕೂಡ ಇಲ್ಲಿಂದ ದೂರವಾಗುತ್ತಾರೆ. ಕಾರಣ ಆತ್ಮಗಳ ಕಾಟದ ಭಯದಲ್ಲಿ ಜನ ಇತ್ತ ಸುಳಿಯುವುದೇ ಇಲ್ಲ. ಆದರೆ ವಾಸ್ತವಿಕ ನೆಲೆಗಟ್ಟಿನಲ್ಲಿ ನೋಡಿದರೆ ಬೇರೆಯದ್ದೇ ಅಂಶಗಳು ತೆರೆದುಕೊಳ್ಳುತ್ತವೆ. ಸಾಮಾನ್ಯವಾಗಿ ಇಂತಹ ಬಾವಿಗಳಲ್ಲಿ ಕೆಳಗೆ ಇಳಿದಂತೆ ನೀರಿನ ಮೌನ ಕೆಲವರನ್ನು ದಿಗಿಲು ಮುಟ್ಟಿಸುತ್ತದೆ. ಅದು ಅಲ್ಲದೆ ಈಗಿನ ಈ ಬಾವಿಯಲ್ಲಿ ಪಾರಿವಾಳ, ಬಾವಲಿಗಳು ಓಡಾಡಿಕೊಂಡಿವೆ. ಈ ಬಾವಲಿಗಳ ಓಡಾಟಕ್ಕೆ ಈ ಭಯಕ್ಕೆ ಇನ್ನಷ್ಟು ಜೊತೆಯಾಗುತ್ತವೆ. ಆದ್ದರಿಂದಲೇ ಹೆಚ್ಚಾಗಿ ಈ ಜಾಗ ಭಯಾನಕ ಎಂಬ ಕಥೆಯೇ ಕೆಲವರಲ್ಲಿ ಇಲ್ಲಿಯವರೆಗೆ ಕೇಳಿಕೊಂಡು ಬಂದಿದೆ. ಇಲ್ಲೊಂದು 9 ಅಂತಸ್ತಿನ ಮಹಲ್ ಇದೆ ಅಥವಾ ಸುಂದರ ವಾಸ್ತುಶಿಲ್ಪ ಇದೆ ಎನ್ನುವುದು ಯಾರು ಕೂಡ ಗಮನ ಹರಿಸುವುದಿಲ್ಲ. ಬದಲಾಗಿ ಇಲ್ಲಿನ ಆ ನೀರು, ಆ ನೀರಿನಿಂದ ಬರುವಂತಹ ಆ ಶಬ್ದ ಹಾಗೂ ಅಲ್ಲಿ ನಾವು ನಮ್ಮ ನೆರಳನ್ನು ನೋಡಿದರೆ ನಮಗೆ ಕೂಡ ಭಯವಾಗುತ್ತದೆ ಎನ್ನುವ ಪರಿಸ್ಥಿತಿ ಈ ಬಾವಿಯಲ್ಲಿ ಈಗ ಉಂಟಾಗಿದೆ. ಅದರಲ್ಲೂ ಆತ್ಮಗಳ ಸಂಚಾರ ಇದೆ ಎಂಬ ಕತೆ ಕೇಳಿದ ಮೇಲೆ ಯಾರು ಕೂಡ ಇಲ್ಲಿ ಬರಲು ಮನಸ್ಸು ಮಾಡುವುದೇ ಇಲ್ಲ. ಹಾಗಂತ ಎಲ್ಲರೂ ಇಲ್ಲಿನ ಕಥೆಯನ್ನು ನಂಬುವುದಿಲ್ಲ.
ಇತ್ತೀಚೆಗೆ ವಿದೇಶದಿಂದ ಅಂದರೆ ಅಮೆರಿಕದಿಂದ ಬಂದಂತಹ ಒಬ್ಬ ಪ್ರವಾಸಿ ಈ ಸ್ಥಳವನ್ನು ಭೇಟಿ ಕೊಡಲು ಸಾಯಂಕಾಲ 5 ಗಂಟೆಯ ಮೇಲೆ ಹೋಗಿದ್ದಾನೆ. ಆದರೆ ದುರದೃಷ್ಟ ಅಂದರೆ ಆ ವ್ಯಕ್ತಿ ಇಲ್ಲಿಯವರೆಗೂ ಕೂಡ ನಾಪತ್ತೆಯಾಗಿದ್ದಾನೆ. ಇದೇ ಕಾರಣ ಅಮೆರಿಕನ್ ಸರ್ಕಾರ ಹಾಗೂ ಅವನ ಕುಟುಂಬಸ್ಥರು ಆ ವ್ಯಕ್ತಿಯನ್ನು ಹುಡುಕಲು ಇಲ್ಲಿ ಬಂದಿದ್ದಾರೆ. ಆದರೆ ಈಗ 9 ತಿಂಗಳುಗಳು ಆಗಿ ಹೋಗಿವೆ. ಈವರೆಗೂ ಕೂಡ ಆ ವ್ಯಕ್ತಿ ಇಲ್ಲಿ ನಾಪತ್ತೆಯಾಗಿದ್ದಾನೆ. ಇಂತಹ ವಿಷಯಗಳನ್ನು ಕೇಳಿದರೆ ಇನ್ನಷ್ಟು ಭಯ ಹುಟ್ಟುವುದು ಗ್ಯಾರಂಟಿನೇ. ಆದರೆ ಕೆಲವರ ಪ್ರಕಾರ ಇದೆಲ್ಲ ಭ್ರಮೆ ಎಂದು ಹೇಳಿದ್ದಾರೆ. ಆದರೂ ಸುಂದರ ಪ್ರವಾಸಿ ತಾಣವಾಗಬೇಕಿದ್ದ ಈ ಜಾಗ ಜನರಿಂದ ದೂರವೇ ಉಳಿದು ಬಿಟ್ಟಿದೆ. ಪರಿಣಾಮ ಈ ಬಾವಿ ಅಕ್ಷರಶಃ ಭೂಗತ ಲೋಕ ಹಾಗೂ ಭೂತ ಬಂಗಲೆ ಆಗಿದೆ. ಇಲ್ಲಿಗೆ ಹೋದಾಗ ನಿಗೂಢ ಎಂದೇ ಭಾವಿಸುವ ಈ ಬಾವಿ ಕುತೂಹಲ ಮೂಟೆಯಾಗಿ ಉಳಿದು ಬಿಟ್ಟಿದೆ ಹಾಗೂ ಬಿಡಿಸಲಾಗದಂತಹ ಒಂದು ದೊಡ್ಡ ಪ್ರಶ್ನೆಯಾಗಿದೆ. ನಿಜ ಹೇಳಬೇಕೆಂದರೆ ಈ ಬಾವಿ ಇಂದಿಗೂ ನಮ್ಮ ಹಿಂದಿನ ವಾಸ್ತುಶಿಲ್ಪಕ್ಕೆ, ಇಂಜಿನಿಯರಿಂಗ್ ಕೌಶಲ್ಯಕ್ಕೆ, ತಂತ್ರಜ್ಞಾನಕ್ಕೆ ಒಂದು ದೊಡ್ಡ ಸಾಕ್ಷಿಯಾಗಿದೆ. ನೀರಿನ ಸಂಗ್ರಹ ಉದ್ದೇಶದಿಂದ ಹಿಂದೆ ಇಂತಹ ಬಾವಿಗಳನ್ನ ನಿರ್ಮಿಸಲಾಗುತ್ತಿತ್ತು. ಬಾವಿಯಾದರೂ ಇವುಗಳ 4 ಸುತ್ತಿನ ಅಂತಸ್ತಿನಲ್ಲಿ ಕೋಣೆಗಳನ್ನ, ಮಹಲ್ಗಳನ್ನ ನಿರ್ಮಿಸಲಾಗುತ್ತಿತ್ತು. ರಾಣಿಯರಿಗಾಗಿ, ಯುವರಾಜರಿಗಾಗಿ ಹಾಗೂ ರಾಜರು ತಮ್ಮ ತಮ್ಮ ಹೆಂಗಸರಿಗಾಗಿ ಇಂತಹ ಮಹಲ್ಗಳನ್ನ ಬಾವಿಯ ಸುತ್ತಲೂ ಕಟ್ಟುತ್ತಾ ಇದ್ದರು. ಅಂತಹದೇ ಒಂದು ಬಾವಿ ಈ ನಿಮ್ರಾಣ ಬಾವಿ. ಲಭ್ಯ ಮಾಹಿತಿಗಳ ಪ್ರಕಾರ 18ನೇ ಶತಮಾನದಲ್ಲಿ ಒಬ್ಬ ರಾಜ ತನ್ನ ರಾಣಿಗಾಗಿ ಈ ಬಾವಿಯನ್ನ ನಿರ್ಮಿಸಿದ್ದ. ಇದನ್ನು ನಿಮ್ರಾಣ ಬಾವ್ಡಿ ಅಥವಾ ರಾಣಿ ಕಿ ಬಾವ್ಡಿ ಎಂದು ಕೂಡ ಕರೆಯಲಾಗುತ್ತದೆ. ಅಂದ ಹಾಗೆ ಈ ಅದ್ಭುತ, ಕುತೂಹಲ, ಭೂಗತ, ಭಯಾನಕ ಬಾವಿ ದೆಹಲಿ ಜೈಪುರ ಹೆದ್ದಾರಿಯಿಂದ ಕೇವಲ 1 ಮೈಲು ದೂರದಲ್ಲಿ 9 ಅಂತಸ್ತು ಆಳದ ಈ ಅಪೂರ್ವ ಬಾವಿ ಇದೆ. ಸ್ನೇಹಿತರೆ, ನೀವು ನಿಜಕ್ಕೂ ಇತಿಹಾಸದಲ್ಲಿ ಅಭಿರುಚಿಯನ್ನು ಹೊಂದಿದ್ದರೆ, ಇಂತಹ ವಿಷಯಗಳನ್ನು ನೋಡಲು ಇಷ್ಟಪಟ್ಟಿದ್ದರೆ ದೆಹಲಿ, ಆಗ್ರಾ ಅಥವಾ ಜೈಪುರಕ್ಕೆ ಹೋದಾಗ ಈ ರಾಣಿ ಕಿ ಬಾವ್ಡಿಯನ್ನ ತಪ್ಪದೆ ಭೇಟಿ ಕೊಡಿ ಹಾಗೂ ಅಲ್ಲಿರುವ ಈ ನಿಗೂಢತೆಯನ್ನ ನೋಡಿ ನೀವು ಕೂಡ ಮೆಚ್ಚಬಹುದು. ಆದರೆ 5 ಗಂಟೆವರೆಗೆ ಮಾತ್ರ. 5 ಗಂಟೆ ನಂತರ ನೀವು ಕೂಡ ದಯವಿಟ್ಟು ಅಲ್ಲಿಂದ ಪಲಾಯನ ಮಾಡಿ. ಇಂತಹದೇ ಕುತೂಹಲಕಾರಿ ಮಾಹಿತಿಗಳನ್ನ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ತರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ಕೀಪ್ ವಾಚಿಂಗ್ ಫೋಕಸ್ ಕನ್ನಡ. ಶ್ರೀ ಮಹಾಪ್ರತ್ಯಂಗಿರ ಚೌಡೇಶ್ವರಿ ಜ್ಯೋತಿಷ್ಯ ಫಲ, ಪಂಡಿತ್ ವೈದ್ಯಮೋಡಿ ರಾಮಜ್ಜ, ಶ್ರೀ ಆಂಜನೇಯ ಸ್ವಾಮಿಯ ಆರಾಧಕರು, ಇಂಡಿಯನ್ ಫೇಮಸ್ ಅಸ್ಟ್ರಾಲಜರ್. ಗೆಟ್ 100% ಸೊಲ್ಯೂಷನ್ ಟು ಆಲ್ ಯುವರ್ ಪ್ರಾಬ್ಲಮ್ಸ್. ಶ್ರೀ ಪ್ರತ್ಯಂಗಿರ ದೇವಿಯನ್ನ ವಶಪಡಿಸಿಕೊಂಡಿರುವ ಏಕೈಕ ಜ್ಯೋತಿಷ್ಯರು ಪಂಡಿತ್ ರಾಮಜ್ಜನವರು. ರಾಜಮೋಡಿ, ತಾಳೆಗೆರೆ ಮತ್ತು ನಿಮ್ಮ ಧ್ವನಿಯ ಮೂಲಕ ನಿಮ್ಮ ಭವಿಷ್ಯವನ್ನ ನಿಖರವಾಗಿ ಹೇಳುತ್ತಾರೆ. ಫೋನಿನ ಮೂಲಕ ನೇರ ಪರಿಹಾರದಲ್ಲಿ ಓಪನ್ ಚಾಲೆಂಜ್. ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ವಿಶೇಷ ಪರಿಹಾರ ತಿಳಿಸುತ್ತಾರೆ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಲ್ಲದು. ಇವರ ದೂರವಾಣಿ ಸಂಖ್ಯೆ 9008220252.